ಜನಸಾಮಾನ್ಯರು ಯಾವುದೇ ರೀತಿ ಹೊರೆಯಾಗುವ ಆತಂಕ ಆಗುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮೋದಿಯವರು ಭಾಷಣ ಮಾಡಿದ್ರು. ಆದ್ರೆ ಯಾವಾಗ 5 ರಾಜ್ಯಗಳ ಎಲೆಕ್ಷನ್ ಮುಗಿತು, ಎಲೆಕ್ಷನ್ ಮುಗಿದ ತಕ್ಷಣ ಪೆಟ್ರೋಲ್ ಡೀಸೆಲ್ ದರದ ಹೆಚ್ಚಳವನ್ನು ಮಾಡದೆ ಸರ್ಕಾರ ಇದನ್ನು 15ರ ಈಚೆಗೆ 4 ಬಾರಿ ಇಂಧನ ದರ ಹೆಚ್ಚಳ ಆಗಿದೆ. ಸರ್ಕಾರಿ ಸ್ವಾಮ್ಯದಲ್ಲಿರುವಂತಹ ತೈಲ ಕಂಪನಿಗಳಿಂದ ಈ ದರ ಹೆಚ್ಚಳ ಆಗಿರೋದು. ಇದರಲ್ಲಿ ಇಲ್ಲಿ ಜನಸಾಮಾನ್ಯರಿಗೆ ಸಂಘರ್ಷ ಎದುರಾಗಿದೆ. ಇವತ್ತೆ ಎಲ್ಲ ಬೆಲೆ ಹೆಚ್ಚಳ ಆಗುವಂತ ಆತಂಕ ಇದೆ. ಅದು ತರಕಾರಿ ಇರಬಹುದು, ಬೇರೆಲ್ಲ ದಿನಬಳಕೆ ವಸ್ತುಗಳ ದರ ಕೂಡ ಹೆಚ್ಚಳ ಆಗುವಂತಹ ಒಂದು ಆತಂಕದಲ್ಲಿ ನಾವಿದ್ದೀವಿ. ಅಷ್ಟೇ ಅಲ್ಲ, ಇನ್ನೇನು ಜೂನು ರೈತರ ಬೆಳೆ ಬೆಳೆಯುವಂತಹ ಸಂದರ್ಭ, ಅವರಿಗೂ ಕೂಡ ಈ ಒಂದು ಡೀಸೆಲ್ ಅವಶ್ಯಕತೆ ಇದೆ. ಇಲ್ಲಿ ಅವರು ಕೂಡ ಒಂದು ಸಂಕಷ್ಟಕ್ಕೆ ಒಳಗಾಗ್ತಾರೆ. ಇದನ್ನ ಪರಿಗಣಿಸ್ತದೆ ಸರ್ಕಾರ ತೈಲ ಕಂಪನಿಗಳಿಗೆ ಲಾಭ ಮಾಡಿಕೊಳ್ಳುವ ಒಂದು ಉದ್ದೇಶದಿಂದ ಈ ಒಂದು ದರ ಹೆಚ್ಚಳ ಏನು ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ SUCI ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ